ಎಲ್ಲರಿಗೂ ನಮಸ್ಕಾರ. ಚಳಿಗಾಲದಲ್ಲಿ ತ್ವಚೆಯ ರಕ್ಷಣೆಯನ್ನು ಹೇಗೆ ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೇದು, ಚಳಿಗಾಲದಲ್ಲಿ ಕನಿಷ್ಠ ಪಕ್ಷ 2 ಲೀಟರ್ ನೀರನ್ನು ಕುಡಿಯಿರಿ. ಚಳಿಗಾಲದಲ್ಲಿ ಪಾದಗಳಲ್ಲಿ ಬಿರುಕು ಉಂಟಾಗುವುದರಿಂದ ನಾವು ದಿನವೂ ಮಲಗುವ ಮುನ್ನ ಕಾಲಿಗೆ ಪೆಟ್ರೋಲಿಯಂ ಜೆಲ್ಲಿಯನ್ನು ಹಚ್ಚಿರಿ. ಪಾದಗಳ ಬಿರುಕುಗಳನ್ನು ತಡೆಯಲು ನಾವು ತಿಂಗಳಿಗೊಮ್ಮೆ ಪೆಡಿಕ್ಯೂರ್ ಹಾಗೂ ಮೆನಿಕ್ಯೂರ್ ಮಾಡಿಸಿಕೊಳ್ಳಬೇಕು. ಇದರಿಂದ ಪಾದಗಳು ಸುಂದರವಾಗಿಯೂ ಹಾಗೂ ನೋವುರಹಿತವಾಗಿಯೂ ಇರುತ್ತದೆ. ಚಳಿಗಾಲದಲ್ಲಿ ನಾವು ಉಗುರು ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡುವುದು ಉತ್ತಮ. ಚಳಿಗಾಲದಲ್ಲಿ ಚರ್ಮ ಒಡೆಯುವುದರಿಂದ ನಮಗೆ ನೀರಿನ ಸೇವನೆ ತುಂಬಾ ಅವಶ್ಯಕ. ಚರ್ಮದ ಸುಕ್ಕು ಕಡಿಮೆಯಾಗುತ್ತದೆ. ನಾವು ಚಳಿಗಾಲದಲ್ಲಿ ಸೋಪು ಬಳಕೆ ಕಡಿಮೆ ಮಾಡಿ ಕ್ವೆನಿಂಗ್ಸ್ ಟೋನಿಂಗ್ ಬಳಸುವುದು ಉತ್ತಮ. ಇಲ್ಲದಿದ್ದರೆ ಕಡಲೆ ಹಿಟ್ಟನ್ನು ಬಳಸುವುದು ಉತ್ತಮವಾಗಿದೆ. ಚಳಿಗಾಲದಲ್ಲಿ ಆಹಾರದಲ್ಲಿ ಮೆಣಸು ಹಾಗೂ ಬೆಳ್ಳುಳ್ಳಿ ಬಳಕೆ ಜಾಸ್ತಿ ಇರಲಿ. ಈ ಪದಾರ್ಥಗಳು ಶೀತವನ್ನು ಕಡಿಮೆ ಮಾಡುತ್ತದೆ. ನಾವು ಚಳಿಗಾಲದಲ್ಲಿ ಮುಖವನ್ನು ಫೇಸ್ ಬ್ರಷ್ನಿಂದ ಉಜ್ಜಿದರೆ ರಕ್ತ ಸಂಚಲನ ತೀವ್ರವಾಗುತ್ತದೆ. ಇದರಿಂದ ತ್ವಚೆಯು ಕಾಂತಿಯುತವಾಗಿರುತ್ತದೆ. ಚಳಿಗಾಲದಲ್ಲಿ ಶರೀರದಲ್ಲಿ ಎಣ್ಣೆಯ ಅಂಶ ಕಡಿಮೆ ಇರುವುದರಿಂದ ನಾವು ವಾರಕ್ಕೊಮ್ಮೆಯಾದರೂ ಮೈಗೆಲ್ಲ ಕೊಬ್ಬರಿ ಎಣ್ಣೆ ಅಥವಾ ಆಲಿವ್ ಆಯಿಲನ್ನು ಉಪಯೋಗಿಸಿ 15 ನಿಮಿಷಗಳ ಕಾಲ ಬಿಟ್ಟು ಸ್ನಾನ ಮಾಡುವುದು ಒಳ್ಳೆಯ ಅಭ್ಯಾಸ. ಬೇಸಿಗೆಯಲ್ಲಿ ಬಳಸುವಂತೆ ಚಳಿಗಾಲದಲ್ಲಿಯೂ ಸಹ ಹೊರಗೆ ಹೋಗುವಾಗ ಮುಖಕ್ಕೆ ಸನ್ಸ್ಕ್ರೀನ್ ಲೋಷನ್ ಬಳಸುವುದು ಉತ್ತಮ. ಬೇಸಿಗೆಯಲ್ಲಿ ಎಳನೀರು ಕುಡಿದರೆ ಉತ್ತಮ. ಅದೇ ಎಳನೀರನ್ನು ಚಳಿಗಾಲದಲ್ಲಿ ಮುಖಕ್ಕೆ ಹಚ್ಚಿದರೆ ಮುಖ ಸುಂದರವಾಗಿಯೂ ಹಾಗೂ ಒಡೆಯದಂತೆ ಕೆಲಸ ಮಾಡುತ್ತದೆ. ಮೊಸರಿಗೆ ಸ್ವಲ್ಪ ಅರಿಶಿನ ಹಾಗೂ ಜೇನುತುಪ್ಪ ಬೆರೆಸಿ ಉಪಯೋಗಿಸುವುದರಿಂದ ಚರ್ಮದ ಸ್ವಚ್ಛತೆ ಹಾಗೂ ಕಾಂತಿಯನ್ನು ಕಾಪಾಡಿಕೊಳ್ಳಬಹುದು. ಸ್ನಾನ ಮಾಡುವ ನೀರಿನಲ್ಲಿ ಕೆಲವು ಹನಿ ಆಲಿವ್ ಆಯಿಲನ್ನು ಹಾಕಿ ಸ್ನಾನ ಮಾಡುವುದರಿಂದ ಮಾಯಿಶ್ಚರೈಸರ್ ಸಿಗುತ್ತದೆ. ತ್ವಚೆಯ ಆರೈಕೆಗಾಗಿ ನಾವು ಪ್ರತಿನಿತ್ಯ ಜೇನುತುಪ್ಪ, ಗ್ಲಿಸರಿನ್ ಹಾಗೂ ಲೋಳೆ ರಸಯುಕ್ತ ಮಾಯಿಶ್ಚರೈಸರ್ ಬಳಸಬೇಕು. ಈ ವಿಡಿಯೋದಲ್ಲಿರುವ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.